ಟೈಮ್ 2:15 ರಾತ್ರಿ. ಈ ವಿಡಿಯೋ ಶೂಟ್ ಮಾಡಲೇಬೇಕು ಅಂತ ಮಾಡ್ತಿರೋದು. ನನ್ನ ಮಗ ಯಾವತ್ತೂ ನೈಟ್ ಟೈಮ್ ಎದ್ದು ನಮಗೆ ನಿದ್ದೆ ಕೊಡದೆ ಇರೋಂಗೆಲ್ಲ ರಚ್ಚೆ ಇದ್ದಿಲ್ಲ. ಈಗಲೂ ಏನು ಹಠ ಮಾಡ್ತಿಲ್ಲ, ಬಟ್ ಅವನಿಗೆ ಜ್ವರ ಬಂದ್ಬಿಟ್ಟಿದೆ. 6 months ಕ್ರಾಸ್ ಆಗಿ 7th ಮಂತ್ ನಡೀತಿದೆ, ಆಲ್ಮೋಸ್ಟ್ 6.5 months. ನನಗೆ ಫಸ್ಟ್ ಟೈಮ್ ಅವನಿಗೆ ಫೀವರ್ ಬಂದಿರೋದು. ಯೂಶ್ವಲಿ ವ್ಯಾಕ್ಸಿನೇಷನ್ ಟೈಮಲ್ಲೆಲ್ಲ ಫೀವರ್ ಬರ್ತಿತ್ತು, ಬಟ್ ಅವನಿಗೆ ಆ ಪೇಯ್ನಿಗೆ ಬರ್ತಿದ್ದು. ಡೋಲೋ ಡ್ರಾಪ್ಸ್ ಯೂಸ್ ಮಾಡ್ತಾ ಇದ್ದೆ, ಫೀವರ್ ಕಡಿಮೆ ಆಗ್ತಿತ್ತು. ಯೂಶ್ವಲಿ 1 or 2 days ಕಡಿಮೆ ಆಗ್ತಿತ್ತು. ಸೊ ಇದು ಫಸ್ಟ್ ಟೈಮ್ ವಿತೌಟ್ ವ್ಯಾಕ್ಸಿನೇಷನ್ ಜ್ವರ ಬಂದಿರೋದು. ಸೊ ಒಂಥರ ಭಯ ಇತ್ತು. ಬೆಳಿಗ್ಗೆ ಡಾಕ್ಟರ್ನ ಕೂಡ ಕನ್ಸಲ್ಟ್ ಮಾಡಿದ್ದೆ. ಏನು ಬೇಡ, ಡೋಲೋ ಡ್ರಾಪ್ಸೇ ಅವನ ವೆಯ್ಟ್ಗೆ ತಕ್ಕಂತೆ ಸ್ವಲ್ಪ ಇನ್ಕ್ರೀಸ್ ಮಾಡಿದ್ರು ಅಷ್ಟೇ ಡೋಸೇಜು. ವ್ಯಾಕ್ಸಿನೇಷನ್ ಇಲ್ಲದೆ ಜ್ವರ ಬಂದಿರೋದು. ಸೊ ಒಂಥರ ಭಯ. ಮೇ ಬಿ ವೆದರ್ ಚೇಂಜ್ ಆಗ್ತಿದೆಯಲ್ಲ, ವಿಂಟರಿಂದ ಸಮ್ಮರ್ ಚೇಂಜ್ ಆಗ್ತಿದೆ. ಆ ಟೈಮಲ್ಲೆಲ್ಲ ಆ ವೆದರಿಗೆ ಅಡ್ಜಸ್ಟ್ ಆಗಬೇಕು. ನಮಗೆ ಎಲ್ರಿಗೂ ಬರ್ತಾ ಇದೆ ಇವಾಗ ಫೀವರು. ಸೊ ಹಾಗೆ ಅನ್ಕೋತೀನಿ, ಅಥವಾ ವೈರಲ್ ಇನ್ಫೆಕ್ಷನ್ ಇದ್ರೂ ಇರ್ಬೋದು. ಸೊ ಈ ಫೀವರ್ ಟೈಮಲ್ಲಿ ಹೇಗೆ ಕೇರ್ ಮಾಡಬೇಕು ಬೇಬಿನ ಅಂತ ನನಗೂ ಗೊತ್ತಿರಲಿಲ್ಲ. ಐ ಹ್ಯಾವ್ ಡನ್ ಲಾಟ್ ಆಫ್ ರಿಸರ್ಚಸ್, ಮತ್ತು ತುಂಬ ವಿಷಯ ನಾನು ಪೀಡಿಯಾಟ್ರಿಷಿಯನ್ ತಿಳ್ಕೊಂಡ್ಬಂದಿದ್ದೀನಿ. ವಿಡಿಯೋ ಮಾಡ್ತಾ ಇರೋದು ಬಂದು ನಾನು ನಿಮಗೂ ಹೆಲ್ಪ್ ಆಗ್ಬೋದು ಅಂತ. ಫಸ್ಟ್ ಲೆಟ್ ಮೀ ವಾಶ್ ಮೈ ಹ್ಯಾಂಡ್ ವಿತ್ ಹ್ಯಾಂಡ್ ಸ್ಯಾನಿಟೈಸರ್. ಸಿ, you have to just wash your hand properly, and after washing take a clean cloth, clean kerchief, anything. ಈ ಥರ ನೀಟಾಗಿ ವೈಪ್ ಮಾಡ್ಕೊಳ್ಳಿ. ಬಿಕಾಸ್ ಇವಾಗ ಕೇರ್ ಸ್ಟಾರ್ಟ್ ಮಾಡಬೇಕು ಅವನಿಗೆ, ಫೀವರ್ ಕೇರ್ ಹೆಂಗೆ ಮಾಡ್ತೀನಿ ಅಂತ. ಸೊ ವೈರಲ್ ಫೀವರ್ ಆಗಿದ್ರೆ ಯೂಶ್ವಲಿ ಮಕ್ಕಳಿಗೆ ಇನ್ಫೆಕ್ಷನ್ಸ್ ಬೇಗ ಸ್ಪ್ರೆಡ್ ಆಗುತ್ತೆ. ಸೊ ವೈರಲ್ ಫೀವರ್ ಏನಾದರೂ ಆಗಿದ್ರೆ ಅಂತ ಫಸ್ಟು ವಿ ಹ್ಯಾವ್ ಟು be very careful. Next, sanitizer. ಟೆಂಪ್ರೇಚರ್ ಚೆಕ್ ಮಾಡಬೇಕು. ಸೌಂಡ್ ಬರುತ್ತೆ, ಅವಾಗ ರೀಡಿಂಗ್ಸ್ ಕಂಪ್ಲೀಟ್ ಅಕ್ಯುರೇಟ್ ಆಗಿ ಬಂದಿರುತ್ತೆ. ಯೂಶ್ವಲಿ ಮಕ್ಕಳಿಗೆ ಕೆಲವೊಂದ್ಸತಿ ತಲೆ ತುಂಬ ಬಿಸಿ ಇರುತ್ತೆ. ಎವ್ರಿ ಟೈಮ್ ಬಿಸಿ ಇದ್ದಾಗ ಅದು ಜ್ವರ ಅಂತಾನೆ ಅಲ್ಲ. ಸೊ ಯಾವಾಗ್ಲೂ ವಿ ಹ್ಯಾವ್ ಟು ಇದರಲ್ಲಿ ಥರ್ಮಾಮೀಟ್ರಲ್ಲಿ ನಾವು ಟೆಂಪ್ರೇಚರ್ ಚೆಕ್ ಮಾಡಿಕೊಂಡು ದೆನ್ ಫೀವರ್ ಕನ್ಫರ್ಮೇಷನ್ ಆದಮೇಲೆ ಡಾಕ್ಟರ್ಸ್ ಹತ್ರ ಹೋಗೋದು ಬೆಸ್ಟ್. ಯೂಶ್ವಲಿ ಮಕ್ಕಳು ಹಿಡ್ಕೊಳ್ಳಲ್ಲ, ಎರರ್ ಬಂದ್ಬಿಡುತ್ತೆ. ಬಟ್ ಟ್ರೈ ಮಾಡಿ. ನಾನು ಯೂಶ್ವಲಿ ಅವ್ನು ಮಲ್ಕೊಂಡಿರ್ಬೇಕಾದ್ರೆ ಚೆಕ್ ಮಾಡ್ತೀನಿ. ಈ ಥರ ಸೌಂಡ್ ಬರುತ್ತೆ, ನೋಡ್ಬೋದು. ಅಲ್ಲಿ ಕಾಣಿಸ್ತಿದೆಯಲ್ಲ ಗೊತ್ತಿಲ್ಲ. 99.5 ಇದೆ. 100 ಎಲ್ಲ ಬಂದರೆ ಫೀವರ್ ಜಾಸ್ತಿನೇ ಇದೆ ಅಂತ. ಸೊ ದೆನ್ ಅಗೇನ್ ಅದಾದ್ಮೇಲೂ ಐ ಮೇಕ್ ಶೋರ್ ಐ ಕ್ಲೀನ್ ದಿಸ್ ವಿತ್ ಅ ಕ್ಲೀನ್ ಕ್ಲಾತ್. ಫೀವರ್ ಇರೋದಂತೂ ಕನ್ಫರ್ಮ್ ಆಗಿದೆ ಅಲ್ವಾ. ಅವ್ರ ಬಾಡಿ ಟೆಂಪ್ರೇಚರ್ ಜಾಸ್ತಿ ಇದೆ. ಸೊ ಅವ್ರ ಬಾಡಿ ಟೆಂಪ್ರೇಚರ್ನ ನಾವು ರೂಮ್ ಟೆಂಪ್ರೇಚರ್ಗೆ ಅಡ್ಜಸ್ಟ್ ಮಾಡಬೇಕು. ಯೂಶ್ವಲಿ ಏನು ಮಾಡ್ತೀವಿ, ಜ್ವರ ಬಂದಾಗ ಸ್ನಾನ ಮಾಡಿಸ್ಬಾರ್ದು ಮಕ್ಕಳಿಗೆ ಅಂತೆಲ್ಲ ಹೇಳ್ತಾರೆ. ನೋ, ಅವರಿಗೆ ನಾವು ಸ್ಪಾಂಜ್ ಬಾತ್ ಮಾಡಿಸ್ಲೇಬೇಕು. ಆ್ಯಂಡ್ ದೆನ್ ನಾವು ಮನೇಲಿ ಹೆಂಗೆ ಫಾಲೋ ಮಾಡ್ತೀವಿ, ನಾವು ದೊಡ್ಡವರೇ ಆಗಲಿ, ನಾವು ಜ್ವರ ಬಂದು ಮಲ್ಕೊಂಡಿರ್ತೀವಿ ಅಂದರೆ ನಾವು ಹುಷಾರಾದ್ಮೇಲೆ ಬೆಡ್ ಸ್ಪ್ರೆಡ್ ಎಲ್ಲ, ಬೆಡ್ಶೀಟ್ ಏನೇನು ಯೂಸ್ ಮಾಡಿರ್ತೀವಿ ಎಲ್ಲ ವಾಶ್ ಮಾಡೇ ಯೂಸ್ ಮಾಡ್ತೀವಿ. ಸೊ ನಾನೇನು ಮಾಡ್ತೀನಿ ಇವಾಗ ಅಂದರೆ, ಅಪ್ಪನ್ನ ಎತ್ಕೊಂಡು ಅವ್ರ ಬೆಡ್ ಸ್ಪ್ರೆಡ್ ತೆಗೆದುಬಿಡ್ತೀನಿ. ಆ್ಯಂಡ್ ದೆನ್ ಇವರಿಗೆ ಸ್ಪಾಂಜ್ ಬಾತ್ ಮಾಡಬೇಕು. ಸ್ಪಾಂಜ್ ಬಾತ್ ಮಾಡಿಸ್ಬೇಕು. ಅದಕ್ಕೆ ಫಸ್ಟ್ ಈಗ ಲ್ಯೂಕ್ ವಾರ್ಮ್ ವಾಟರ್ ತೊಗೊಂಡು ಬರ್ತೀನಿ. ಯೂಶ್ವಲಿ ಲೂಕ್ ವಾರ್ಮ್ ತೊಗೋಬೇಕು. ತುಂಬ ಬಿಸಿನೂ ಇರಬಾರ್ದು, ತುಂಬ ತಣ್ಣಗೂ ಇರಬಾರ್ದು. ಅವ್ರಿಗೆ ಜ್ವರ ಇರಬೇಕಾದ್ರೆ ಸ್ನಾನ ಮಾಡಿಸ್ಬಾರ್ದು, ಜಸ್ಟ್ ಸ್ಪಾಂಜ್ ಬಾತ್ ಮಾಡಿಸಿದ್ರೆ ಸಾಕು. ಆ್ಯಂಡ್ ತುಂಬ ಹಾಟ್ ವಾಟರ್ ಇರಬಾರ್ದು, ಆಮೇಲೆ ಕೋಲ್ಡ್ ವಾಟರು ಬೇಡ.
ಲೂಕ್ ವಾಮ್ ಇರಬೇಕು. ಆಮೇಲೆ ನಾವೇನು ಮಿಸ್ಟೇಕ್ ಮಾಡ್ತೀವಿ, ಜ್ವರ ಬಂದಾಗ ತಣ್ಣೀರು ಬಟ್ಟೆ ಬರೀ ಹಣೆ ಮೇಲೆ ಹಾಕ್ತೀವಿ. ನೋ, ಅವ್ರ ಹೋಲ್ ಬಾಡಿ ಟೆಂಪ್ರೇಚರ್ನ ಚೇಂಜ್ ಮಾಡಬೇಕು. ಬೆನ್ನನ್ನು ಕೂಡ ಮೇಯ್ನಾಗಿ ಒರೆಸ್ಬೇಕು. ನೆಕ್ಸ್ಟ್ ಡೈಪರ್ ತೆಗೆದು ಚೆನ್ನಾಗಿ ಅಲ್ಲೂ ಲೂಕ್ವಾಮ್ ವಾಟರ್ ಕ್ಲಾತಲ್ಲಿ ವೈಪ್ ಮಾಡ್ಕೋಬೇಕು. ದೆನ್ ಐ ವಿಲ್ ಮೇಕ್ ಶ್ಯೂರ್ ಅವ್ರ ಸ್ಕಿನ್ ಡ್ರೈ ಆಗಬಾರ್ದು. ಸೊ ಸ್ವಲ್ಪ ಮಾಯ್ಶ್ಚರ್ ಅಪ್ಲೈ ಮಾಡ್ತೀನಿ ಅವನಿಗೆ. ದೆನ್ ಇದಾದ್ಮೇಲೆ ನಾವು ನಮ್ಮ ಮೈಂಡ್ ಸೆಟ್ ಹೆಂಗೆ ಅಂದರೆ, ಮಕ್ಕಳನ್ನ ಬೆಚ್ಚಗಿಡಬೇಕು, ಕೆಮ್ಮಾಗ್ಬಿಟ್ಟಿದೆ, ನೆಗಡಿ ಆಗ್ಬಿಟ್ಟಿದೆ, ಜ್ವರ ಬಂದ್ಬಿಟ್ಟಿದೆ, ಅವ್ರನ್ನ ಫುಲ್ ಸ್ವೆಟ್ರೆಲ್ಲ ಹಾಕಬೇಕು. ಅವರಿಗೆ ಈ ಥರ ಓವರ್ ಪ್ರೊಟೆಕ್ಟಿವ್ ಕ್ಲಾತ್ಸ್ನ ಹಾಕಬಾರ್ದು. ಸ್ವೆಟರ್, ಸಾಕ್ಸ್, ಟೋಪಿ ಏನೂ ಹಾಕಬಾರ್ದು. ಸೊ ಯಾವಾಗ್ಲೂ ಜ್ವರ ಬಂದಾಗ ಈ ಥರ ಸಾಫ್ಟ್ ಆಗಿರೋಂಥ ಸಿಂಗಲ್ ಲೇಯರ್ ಕಾಟನ್ ಟೀ ಶರ್ಟ್ಸು ಅಥವಾ ಈ ಥರ ಸಮ್ಮರ್ ಅಲ್ವಾ, ಸೊ ಈ ಥರ ಕಟ್ಟೋದು ಈ ಥರ ಯೂಸ್ ಮಾಡಿದ್ರೆ ಬೆಸ್ಟು. ಬ್ರೀದಬಲ್ ಇರಬೇಕು, ಎಸ್ಪೆಷಲಿ ಫೀವರ್ ಟೈಮಲ್ಲಿ. ಕ್ಲಾತ್ ಡೈ ಹೀ ಈಸ್ ರೆಡಿ. ಯೂಶ್ವಲಿ ನಾವು ಡೋಲೋ ಡ್ರಾಪ್ಸ್ನ ನಾನು ಪ್ಯಾರಾಸಿಟಮೋಲ್ ಅಥವಾ ಡೋಲೋ ಎರಡರಲ್ಲೊಂದು ಯೂಸ್ ಮಾಡ್ತೀನಿ. ಡೋಲೋ ಡ್ರಾಪ್ಸ್ನ ಎವ್ರಿ 6 hours ಒನ್ಸು ಹಾಕಕ್ಕೆ ಹೇಳಿದ್ದಾರೆ. ಫೀವರ್ ಇರ್ಬೇಕಾದ್ರೆ 6 hours ಒನ್ಸೇ ಹಾಕೋದು. ಮತ್ತು ಡೋಸೇಜ್ ಬಂದು ಪೀಡಿಯಾಟ್ರಿಷಿಯನ್ನೇ ರೆಫರ್ ಮಾಡ್ತಾರೆ, ಪೀಡಿಯಾಟ್ರಿಷಿಯನ್ ಸಜೆಸ್ಟ್ ಮಾಡ್ತಾರೆ. ಬೇಬಿ ವೆಯ್ಟ್ಗೆ ತಕ್ಕಂತೆ ನಾವು ಡೋಸೇಜ್ ಕೊಡಬೇಕಾಗತ್ತೆ. ಸೊ ಇವತ್ತು ಹೋಗಿದ್ದಾಗ ಸ್ವಲ್ಪ ವೆಯ್ಟ್ ಗೇನ್ ಆಗಿದ್ದ, ಸೊ ಡೋಸೇಜ್ ಸ್ವಲ್ಪ ಇನ್ಕ್ರೀಸ್ ಮಾಡಿದ್ರು. ಪ್ಯಾರಾಸಿಟಮೋಲ್ ಡ್ರಾಪು ಈಗ ನೈಟ್ 2 o'clock ಅಲ್ವಾ, ಅವನಿಗೆ 8 or 9 o'clock ಹಾಕಿದ್ದು. ಸೊ ಒಂದು 3 o'clock ಹಾಕ್ತೀನಿ ಅವನಿಗೆ ಮತ್ತೆ ಡೋಲೋ ಡ್ರಾಪ್ಸ್. ಸೊ ಇವಾಗ ಡೋಲೋ ಡ್ರಾಪ್ಸ್ ಹಾಕಲ್ಲ, ಇವಾಗ ಇಷ್ಟು ರೆಡಿ ಇದ್ದಾನಲ್ವಾ. ಸೊ ಇವಾಗ ನೆಕ್ಸ್ಟ್ ಅವ್ನು ಬೆಡ್ ರೆಡಿ ಮಾಡಬೇಕು. ಇದು ಸ್ವಲ್ಪ ಕಂಫರ್ಟ್ ಫೀಲ್ ಆಗಿದ್ದಾನೆ. ಆ್ಯಂಡ್ ದೆನ್ ಈ ಟೈಮಲ್ಲಿ ನಾವು ತುಂಬ ಹೈಡ್ರೇಟೆಡ್ ಆಗಿದ್ದಕ್ಕೆ ಟ್ರೈ ಮಾಡಬೇಕು ಮಕ್ಕಳನ್ನ. ಡಿಹೈಡ್ರೇಟ್ ಆಗ್ತಿರುತ್ತೆ ಅವ್ರ ಬಾಡಿ. ಈಗ ನಮಗೆ ಜ್ವರ ಬಂದಾಗ ತುಟಿ ಒಣಗೋದು, ಗಂಟ್ಲು ಒಣಗೋದು ಎಲ್ಲ ಅನ್ಸುತ್ತಲ್ವಾ, ಆ ಥರ ಮಕ್ಕಳಿಗೂ ಡಿಹೈಡ್ರೇಟ್ ಆಗ್ತಿರುತ್ತೆ. ನಾವು ಬಾಯ್ಬಿಟ್ಟು ಹೇಳ್ತೀವಿ, ಅವ್ರಿಗೆ ಹೇಳಕ್ಕೆ ಬರಲ್ಲ. ಅವ್ರದ್ದು ಓನ್ಲಿ ಒನ್ ಕಮ್ಯುನಿಕೇಶನ್ ವೇ ಇರೋದು ಅಳ್ತಾರೆ ಅಷ್ಟೇ. ಸೊ ನಾವೇ ಅರ್ಥ ಮಾಡ್ಕೋಬೇಕು. ಸೊ ಡಿಹೈಡ್ರೇಟ್ ಆಗಕ್ಕೆ ಬಿಡಬಾರ್ದು, ಹೈಡ್ರೇಟ್ ಮಾಡ್ತಿರ್ಬೇಕು ಅವಾಗ. ನೋಡಿ, ನಾನು ಇಲ್ಲಿ ಈಗ ಜಸ್ಟು ರೆಡಿ ಮಾಡ್ಕೊಂಡು ಬಂದಿದ್ದು ಲೂಕ್ವಾಮ್ ವಾಟರೇ ತೊಗೊಂಡಿದ್ದೀನಿ. ಅವನಿಗೆ ಕುದಿಸಿ ಆರಿಸಿಟ್ಟಿರ್ತೀನಿ. ಸೊ ಸ್ವಲ್ಪ ನೀರು ಕುಡಿಸ್ತೀನಿ. ಅವನಿಗೆ ಲೋಟದಲ್ಲಿ ಕುಡ್ಸಕ್ಕೆ ಟ್ರೈ ಮಾಡಿದ್ವಿ ಫಸ್ಟು. ತುಂಬ ನೆತ್ತಿಗೆ ಇರುತ್ತಲ್ಲ, ಆ ಥರ ಕೆಮ್ಮದು ಸ್ಟಾರ್ಟ್ ಮಾಡಿಬಿಟ್ಟ. ಹಾಗಾಗಿ ನೆಕ್ಸ್ಟು ಇದು ಡ್ರಾಪರ್ ಬರುತ್ತಲ್ಲ, ಸಿರಪ್ ಎಲ್ಲ ಹಾಕೋದು, ಅದ್ರಲ್ಲಿ ಹಾಕಕ್ಕೆ ಟ್ರೈ ಮಾಡಿದೆ, ಅದರಲ್ಲೂ ಹಾಗೆ ಮಾಡ್ದ. ಸೊ ಅವನಿಗೆ ಬಾಟಲಲ್ಲೇ ಸ್ವಲ್ಪ ನೀರು ಕುಡಿಸ್ತೀನಿ ಈಗ. ನೋಡ್ಬೋದು ಅವನಿಗೆ ಎಷ್ಟು ದಾಹ ಆಗಿತ್ತು, ನೀರು ಬೇಕು ಅನ್ನಿಸ್ತಿತ್ತು ಅಂತ. ಈಗ ಒಂದು ಸ್ವಲ್ಪ ಹೊತ್ತಲ್ಲಿ ಫೀಡ್ ಕೂಡ ಮಾಡಿದೆ ಅವನಿಗೆ. ಆಮೇಲೆ ಈ ಟೈಮಲ್ಲಿ ಮಕ್ಕಳು ಸರಿಯಾಗಿ ಊಟ ಮಾಡಲ್ಲ, ಹಾಲು ಕುಡಿಯಲ್ಲ. ದಟ್ ಈಸ್ ಓಕೆ. ನನ್ನ ಮಗಂದು ಅದೇ ಪ್ರಾಬ್ಲಮ್ಮು. ಹೇಳಿದೆ, ಹಾಲು ಕುಡಿತಿಲ್ಲ ಸರಿಯಾಗಿ, ಫೀಡಿಂಗ್ ತಗೋತಾ ಇಲ್ಲ, ಆ್ಯಂಡ್ ದೆನ್ ಊಟನೂ ಸರಿಯಾಗಿ ಮಾಡಲಿಲ್ಲ ಅಂತ. ಸೊ ಡಾಕ್ಟರ್ ಹೇಳಿದ್ರು, ಇಟ್ಸ್ ಓಕೆ, ಅವ್ರು ಎಷ್ಟು ಕುಡಿತಾರೆ, ಎಷ್ಟು ತಿಂತಾರೆ ತಿನ್ನಲಿ, ಫೋರ್ಸ್ಫುಲಿ ಮಾಡೋದು ಬೇಡ. ಹುಷಾರಾದ್ಮೇಲೆ ಅವರೇನೆ ಮೊದಲಿನ ಥರ ಕುಡಿಯೋಕ್ಕೆ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿದ್ರು. ಫೋರ್ಸ್ ಮಾಡಬಾರ್ದು, ಅವ್ರು ಎಷ್ಟು ಕುಡಿತಾರೆ ಅಷ್ಟು. ಇದಾದ್ಮೇಲೆ ಈಗ ಅವ್ನು ಬೆಡ್ ರೆಡಿ ಮಾಡಿ, ನಾನು ಹೇಳಿದ್ನಲ್ಲ ಆಗಲೇ, ನಾವು ಜ್ವರ ಬಂದಾಗ ಯೂಶ್ವಲಿ ಬೆಡ್ ಸ್ಪ್ರೆಡ್ ಎಲ್ಲ ತೆಗಿತೀವಿ. ಆ ಥರ ಈಗ ಅವನಿಗೂ ಅಷ್ಟೇ ತೆಗ್ದಿದ್ದೀನಿ. ಒಂದು ಸಾಫ್ಟ್ ಆಗಿರೋ ಮಸ್ಲಿನ್ ಕ್ಲಾತು ಏನಾದ್ರೂ ಹಾಕಬೇಕು. ಒಂದೇ ಲೇಯರ್ ಸಾಕು. ಆಯ್ತಲ್ಲ, ಮಸ್ಲಿನ್ ಕ್ಲಾತ್ ಹಾಕ್ಬಿಟ್ಟು ಇವ್ರನ್ನ ಮಲಗಿಸ್ಬಿಟ್ಟು, ಹೊಸಕ್ಕೂ ಅಷ್ಟೇ ಅವನಿಗೆ ಯೂಶ್ವಲಿ ನಾನು ಯೂಸ್ ಮಾಡೋದು ಹೊತ್ಸೋದಕ್ಕೆ ಇದು. ಜ್ವರ ಬಂದಿದಾಗ ಹೊಸ್ಕೊಂಡಿದ್ದಾನೆ ಅಂತ ವಾಶ್ ಮಾಡಕ್ಕೆ ಹಾಕ್ತಿದ್ದೀನಿ ಒಂದು. ಮತ್ತು ಜ್ವರ ಬಂದಾಗ ಆ ಥರದ್ದೆಲ್ಲ ಹೊಸ್ಬಾರ್ದು.
ಸೊ ಈ ಥರ ಸಾಫ್ಟ್ ಆಗಿರೋ ಥರನೇ ಕಾಟನ್ ತಗೊಂಡು ಅವ್ರು ಹೊಸ್ಕೊಂಡ್ರೆ ಹೊಚ್ಕೊಳ್ಳಿ, ಇವನು ಯೂಶ್ವಲಿ ಒದ್ಬಿಡ್ತಾನೆ, ಇರಲಿ ಅಂತ ಹಾಕಿದ್ದೀನಿ. ಇಷ್ಟು ಇವಾಗ ವಾಶ್ಗೆ ಹೋಗುತ್ತೆ. ಮತ್ತು ಇನ್ನೂ ಒಂದು ಮಿಸ್ಟೇಕ್ ನಾವು ಏನು ಮಾಡ್ತೀವಿ, ಮಕ್ಕಳಿಗೆ ಯೂಶ್ವಲಿ ಎ ಸಿ ಹಾಕಬಾರ್ದು, ಫ್ಯಾನ್ ಹಾಕಬಾರ್ದು, ಬೆಚ್ಚಗಿಡಬೇಕು, ವಿಂಡೋಸ್ ಕ್ಲೋಸ್ ಮಾಡಬೇಕು. ಆಗಿನ ಕಾಲದಲ್ಲಿ ಅದೆಲ್ಲ ಇತ್ತು, ಬಿಕಾಸ್ ಇನ್ಫೆಕ್ಷನ್ಸ್ ಸ್ಪ್ರೆಡ್ ಆಗ್ತಿತ್ತು ಬೇಗ. ವಿಂಡೋಸ್ ಕ್ಲೋಸ್ ಮಾಡಿ, ಗಾಳಿ ಬರಕ್ಕೆ ಬಿಡಬೇಡಿ, ಬೆಚ್ಚಗಿಡಿ ಅಂತಿದ್ದು, ಗಾಳಿ ಬರಕ್ಕೆ ಬಿಡಬಾರ್ದು ಅನ್ನೋ ರೀಸನ್ಗೋಸ್ಕರ. ಯಾಕಂದರೆ ಗಾಳಿಲೇ ಇನ್ಫೆಕ್ಷನ್ಸ್ ಬರುತ್ತೆ ಅಂತ. ಆ್ಯಂಡ್ ದೆನ್ ಅವಾಗ ಅಷ್ಟು ಇಂಪ್ರೂವೈಸು ಆಗಿರಲಿಲ್ಲ, ಮೆಡಿಸಿನ್ಸ್ ಇರಲಿ ಮತ್ತು ಹೆಲ್ತ್ ಕೇರ್ ಎಲ್ಲ ಅಷ್ಟು ಇಂಪ್ರೂವೈಸು ಆಗಿರಲಿಲ್ಲ, ಹಾಸ್ಪಿಟಲ್ಸ್ ಎಲ್ಲ ಅಷ್ಟಿರಲೂ ಇಲ್ಲ. ಇವಾಗ ಎಲ್ಲ ಫೆಸಿಲಿಟೀಸ್ ಇದೆ. ದೆನ್ ಎಷ್ಟೋ ರೋಗಗಳಿಗೆ ಮೆಡಿಸಿನ್ಸ್ ಕಂಡುಹಿಡಿದಿದ್ದಾರೆ. ಡೋರ್ ಕ್ಲೋಸ್ ಮಾಡಿ, ವಿಂಡೋ ಕ್ಲೋಸ್ ಮಾಡಿ, ಎ ಸಿ ಹಾಕಬೇಡಿ, ಫ್ಯಾನ್ ಹಾಕಬೇಡಿ, ಇದೆಲ್ಲ ಮಿತ್ಸ್ ಅಷ್ಟೇನೆ. ಯಾವಾಗಲೂ ಯೂಶ್ವಲಿ ಈಗ ಸಮ್ಮರು ತುಂಬ ಸೆಕೆ ಇರುತ್ತೆ, ಸೊ 26, 27 ಈ ಥರ ಎ ಸಿ ಇಡಬೇಕು. ಫ್ಯಾನ್ನು ಅಷ್ಟೇ ಮಿನಿಮಲ್ ಸ್ಪೀಡಲ್ಲಿ ಫ್ಯಾನ್ ಕೂಡ ಹಾಕ್ಬೋದು. ಸೊ ಇಷ್ಟು ಸ್ಪೀಡಲ್ಲಿ ನಾನು ಎ ಸಿ ಹಾಕಿರ್ತೀನಿ. ಆ್ಯಂಡ್ ದೆನ್ ಮಗುಗೆ ಡ್ರೈನೆಸ್ ಫೀಲ್ ಆಗಬಾರ್ದು. ಈಗ ಎ ಸಿ ಹಾಕ್ತೀವಲ್ವಾ, ಸೊ ಅವರಿಗೆ ನೋಸ್ ಏನಾದ್ರು ಬ್ಲಾಕ್ ಹಾಕೋದು ಏನಾದ್ರು ಆದಾಗ ಡ್ರೈ ಫೀಲ್ ಆಗಿಬಿಡುತ್ತೆ, ಡ್ರೈ ಏರ್ ಫೀಲ್ ಆಗಿ ಡ್ರೈನೆಸ್ ಫೀಲ್ ಆಗಬಾರ್ದು. ಮಾಯ್ಶ್ಚರ್ ಕಂಟೆಂಟ್ ಬೇಕು ಅಂತ ಒಂದು ಬೌಲಲ್ಲಿ ವಾಟರ್ ಇಡಬೇಕು, ಮಾಯ್ಶ್ಚರ್ ಲಾಕ್ ಮಾಡುತ್ತೆ ರೂಮಲ್ಲಿ ಎ ಸಿ. ಸೊ ಅದಕ್ಕೆ ನಾನೇನು ಮಾಡಿದೆ, ಬೌಲಲ್ಲಿ ವಾಟರ್ ಇಡೋದಕ್ಕಿಂತ ಒಂದು ಪಾಸಿಟಿವ್ ಎನರ್ಜಿ ಇರಲಿ ಅಂತ ಫಿಶ್ ತಂದಿದ್ದೀನಿ, ಇವೆನ್ಸ್ ನ್ಯೂ ಫ್ರೆಂಡ್ ಫೈಟರ್ ಅಂತ. ಸೊ ಬೌಲ್ ಓಪನ್ ಇರುತ್ತಲ್ಲ, ಮಾಯ್ಶ್ಚರ್ ಕಂಟೆಂಟ್ನ ಎ ಸಿ ಇದರಿಂದ ತಗೋಬೋದು. ಆ್ಯಂಡ್ ದೆನ್ ಪ್ಲ್ಯಾಂಟ್ಸ್ ಕೂಡ ಇಟ್ಕೊಂಡಿದ್ದೀನಿ ನಾನು. ಒಂದು ಸ್ನೇಕ್ ಪ್ಲ್ಯಾಂಟ್ ಇದೆ, ಕಾಣಿಸ್ತಿಲ್ಲ ಅನಿಸುತ್ತೆ, ಮತ್ತು ಒಂದು ಜೇಡ್ ಇದೆ, ಇನ್ನೂ ಒಂದು ಸ್ನೇಕ್ ಪ್ಲ್ಯಾಂಟ್ ಇದೆ, ಡ್ವಾರ್ಫ್, ತುಂಬ ಪುಟ್ಟು ಬರುತ್ತಲ್ಲ ಅದು. ಇಷ್ಟು ಇಟ್ಕೊಂಡಿದ್ದೀನಿ. ಮತ್ತು ವಿಂಡೋಸು ನಾನು ಯೂಶ್ವಲಿ ಕ್ಲೋಸ್ ಮಾಡ್ತೀನಿ, ಯಾಕಂದರೆ ಇದು ರೋಡ್ ಸೈಡು ವೆಹಿಕಲ್ಸ್ ಎಲ್ಲ ಓಡಾಡೋದು ಸೌಂಡ್ ಕೇಳುತ್ತೆ ಮತ್ತು ತುಂಬ ಡಸ್ಟ್ ಬರುತ್ತೆ ಅಂತ ನಾನು ವೆಂಟಿಲೇಷನ್ ಎ ಸಿಯಿಂದನೇ ಆಗಲಿ ಅಂತ ಬಿಟ್ಟಿದ್ದೀನಿ. ಆ್ಯಂಡ್ ಯೂಶ್ವಲಿ ಬೆಳಿಗ್ಗೆ ಹೊತ್ತೆಲ್ಲ ಡೋರ್ ಓಪನ್ ಬಿಟ್ಟಿರ್ತೀನಿ. ಬಾಲ್ಕನಿ ಡೋರು ಅಲ್ಲೇ ನನ್ನ ರೂಮ್ ಅಪೋಸಿಟಲ್ಲೇ ಇದೆ, ಸೊ ಮಾರ್ನಿಂಗ್ ಏರ್ ಎಲ್ಲ ಚೆನ್ನಾಗಿ ಬರುತ್ತೆ. ವೆಂಟಿಲೇಷನ್ ಚೆನ್ನಾಗಾಗಬೇಕು, ರೂಮ್ ಟೆಂಪ್ರೇಚರ್ ನೀಟಾಗಿ ಎ ಸಿ ಅಥವಾ ಫ್ಯಾನ್ ಲಿಮಿಟ್ ಸ್ಪೀಡಲ್ಲಿ ಸೆಟ್ ಮಾಡಬೇಕು. ಕ್ಲೀನ್ ಕ್ಲಾತ್, ಒಂದು ಸಿಂಗಲ್ ಲೇಯರ್ ಕಾಟನ್ ಕ್ಲಾತ್ ಹಾಕಬೇಕು. ಆ್ಯಂಡ್ ದೆನ್ ಲ್ಯೂಕ್ ವಾರ್ಮ್ ವಾಟರಲ್ಲಿ ಅವ್ರ ಮೈನ ಒರೆಸ್ಬೇಕು. ಯೂಶ್ವಲಿ ಅವಾಗವಾಗ ಟೆಂಪ್ರೇಚರ್ ಚೆಕ್ ಮಾಡ್ತಿರಬೇಕು, ಮೇಕ್ ಶ್ಯೂರ್ 100 ಕ್ರಾಸ್ ಆಗಬಾರ್ದು ಅಂತ. ಆ್ಯಂಡ್ ದೆನ್ ವಿ ಹ್ಯಾವ್ ಟು ಕೀಪ್ ದೆಮ್ ಹೈಡ್ರೇಟೆಡ್. ಅವ್ರು ಎಷ್ಟು ಫೀಡ್ ತಗೋತಾರೋ ತಗೊಳ್ಳಿ, ಫೋರ್ಸ್ ಮಾಡಬಾರ್ದು. ಸೊ ಡೋಲೋ ಡ್ರಾಪ್ಸ್ ಇಲ್ಲೇ ಇಟ್ಕೊಂಡಿರ್ತೀನಿ. ಎವ್ರಿ 6 hours ಡೋಲೋ ಡ್ರಾಪ್ಸ್ ಬೇಸ್ಡ್ ಆನ್ ದೇರ್ ವೆಯ್ಟ್, ಅವ್ರ ವೆಯ್ಟಿಗೆ ತಕ್ಕಂತೆ ಡೋಲೋ ಡ್ರಾಪ್ಸ್ನ ಇಷ್ಟು ml ಹಾಕ್ಬೇಕಂತ ಇರುತ್ತೆ. ಸೊ ಅಷ್ಟು ಹಾಕಬೇಕು. ಆ್ಯಂಡ್ ದೆನ್ ಅವ್ರಿಗೆ ಕಂಫರ್ಟ್ ಫೀಲ್ ಮಾಡಿಸ್ಬೇಕಷ್ಟೆ. ಅವ್ರ ಕಂಫರ್ಟ್ ಫೀಲ್ ಎಲ್ಲಿದೆ, ಅಮ್ಮ ಹತ್ರ ಇರುತ್ತೆ. ಸೊ ಅವ್ರು ಎದ್ರು ಹತ್ರು ಅಂತ ಇರಿಟೇಟ್ ಮಾಡ್ಕೋಬಾರ್ದು. ನನ್ಗೆ ಅರ್ಥ ಆಗುತ್ತೆ, ಅಮ್ಮಂದಿರಿಗೆ ನಿದ್ದೆ ಸರಿಗಿರಲ್ಲ, ಅವರಿಗೆ ಸಾವಿರ ಸ್ಟ್ರೆಸ್ ಇರುತ್ತೆ, ಹಾರ್ಮೋನಲ್ ಚೇಂಜಸ್ ಇರುತ್ತೆ. ಎಲ್ಲಾದ್ರೂ ಮಧ್ಯ ಪಾಪುಗೆ ಜ್ವರ ಬಂದಾಗ ಇನ್ನೊಂದಷ್ಟು ಕೋಪ ಬರ್ಬೋದು, ಒಂಥರ ಇರಿಟೇಟ್ ಮಾಡ್ಕೋಬೋದು. ಇಟ್ಸ್ ಓಕೆ. ನಿಮಗೆ ಆ ಮಗುಗೆ ನೀವಷ್ಟೇ ಬೇಕಾಗಿರುತ್ತೆ. ತುಂಬ ಅಳ್ತಿದೆ ಅಂತ ಅನ್ಬೇಕಾದ್ರೆ ಇರಿಟೇಟ್ ಆಗ್ಬೋದು, ಓ ನನ್ನ ಕೈಲಿ ಆಗ್ತಾ ಇಲ್ಲ ಅನ್ನೋ ಥರ ಅನಿಸ್ಬೋದು. ದಟ್ ಈಸ್ ಓಕೆ. ಅವರಿಗೂ ಹಾಗೆ ಆಗ್ತಿರುತ್ತೆ, ಅದಕ್ಕೆ ಅಳ್ತಿರ್ತಾರೆ. ಅವ್ರಿಗೆ ಕಂಫರ್ಟ್ ಫೀಲ್ ಆಗೋದು ನಿಮ್ಮ ಕೈಯಲ್ಲಿ ಮಾತ್ರ. ಸೊ ಆರಾಮಾಗಿ ಅವ್ರು ಎಷ್ಟೊತ್ತು ಆಟ ಆಡ್ತಾರೆ, ಆಟ ಆಡಿಸಿ ಇಷ್ಟೆಲ್ಲ ಮಾಡಿ ಅವ್ರನ್ನ ಸ್ವಲ್ಪ ಹೊತ್ತು ಆಟ ಆಡೋದು ಬಿಟ್ಟು ಫೀಡ್ ಮಾಡಿಸಿ ಮಲ್ಕೊಂಡ್ಬಿಡ್ತಾರೆ. ಸೊ ದಿಸ್ ವಾಸ್ ದಿ ಫೀವರ್ ಕೇರ್. ಏನಾದರೂ ಮಿಸ್ ಮಾಡಿದರೆ ನನಗೆ ತಿಳಿಸ್ಕೊಡಿ, ನಾನು ಕಲ್ತ್ಕೊಂಡಂಗೆ ಆಗುತ್ತೆ. ಮತ್ತು ಫೀವರ್ ಕೇರ್ ಹೆಂಗೆ ಮಾಡೋದು ಅಂತ ನಾನೊಂದು PDF ರೆಡಿ ಮಾಡಿದ್ದೀನಿ, ಬಿಕಾಸ್ ಬೆಳಗ್ಗೆಯಿಂದ ತುಂಬ ರಿಸರ್ಚ್ ಮಾಡಿಬಿಟ್ಟಿದ್ದೀನಿ ನಾನು. ಬೇಕು ಅಂದರೆ ಕಮೆಂಟ್ ಮಾಡಿ, ಫೀವರ್ ಕೇರ್ ಬಗ್ಗೆ ನಾನು ನಿಮಗೆ ಒಂದು ಮೆಸೇಜ್ ಕಳಿಸ್ತೀನಿ. ನಿಮ್ಮ PDF ಮಾಡಿಟ್ಟಿದ್ದೀನಿ, ಅದು ನಿಮ್ಮ DMಗೆ ಕಳಿಸ್ಕೊಡ್ತೀನಿ. ಫೀವರ್ ಕೇರ್ ಹೇಗೆ ಮಾಡೋದು, ಎಷ್ಟೆಷ್ಟು ಟೆಂಪ್ರೇಚರ್ ಇದ್ದಾಗ ಡೇಂಜರ್ ಸೈನ್ ಇದೆ, ಹೆಂಗೆ ಕೇರ್ ಮಾಡಬೇಕು ಬೇಬಿನ ಫೀವರ್ ಟೈಮಲ್ಲಿ ಅಂತ ಎಲ್ಲ ಒಂದು PDF ರೆಡಿ ಮಾಡಿಟ್ಟಿದ್ದೀನಿ. ನ್ಯೂ ಪೇರೆಂಟ್ಸಿಗೆ ಯೂಶ್ವಲಿ ಇದ್ರ ಬಗ್ಗೆ ಎಲ್ಲ ಐಡಿಯಾನೇ ಇರಲ್ಲ ನಮ್ಮ ಥರ. ಸೊ ಬೇಕೆಂದರೆ ಫೀವರ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ PDF ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್, ಕೀಪ್ ಲವಿಂಗ್. ಪ್ಲೀಸ್ 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 ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.
ಆ್ಯಂಡ್ ಲೈಕ್ ಮಾಡಿ ನನ್ನ ವೀಡಿಯೋಸ್ನ, ಶೇರ್ ಮಾಡಿ ನ್ಯೂ ಮಾಮ್ಸಿಗೆ. ನಾನೆಷ್ಟು ನೀವು ಅನ್ಕೋತಾ ಇರ್ಬೋದು ಈ ವಿಡಿಯೋಸ್ ಮಾಡೋದೆಲ್ಲ ಈಸಿ, ಆರಾಮಾಗಿ ಮಾಡಿ ಹಾಕ್ಬಿಡ್ತಾರೆ. ನೋ, ಇಟ್ ಈಸ್ ನಾಟ್ ಈಸಿ. ವಿಡಿಯೋ ಮಾಡಿ, ಅದು ಎಡಿಟಿಂಗ್ ಮಾಡಿ, ಒಂದು ವಾಯ್ಸ್ ಓವರ್ ಕೊಟ್ಟು ಆ ಇನ್ಫ್ಲೂಯೆನ್ಸರ್ಸಿಗೆ ಮಾತ್ರ ಗೊತ್ತಿರುತ್ತೆ ಅದೆಷ್ಟು ಕಷ್ಟ ಇದೆ ಅಂತ. ಸೊ ನನಗೆ ಮೋಟಿವೇಶನ್ ಒಂದು ಯಾವುದೋ ಒಂದು ಮಗುಗೆ ಹೆಲ್ಪ್ ಆಗುತ್ತೆ ಅಂದ್ರೂ ನನಗದು ತುಂಬ ಖುಷಿ ಇದೆ. ಅದಕ್ಕೋಸ್ಕರ ಅಂಡ್ ಒಂದು ಮೆಮೊರಿ ನನ್ನ ಮಗನಿಗೆ ಇದೆಲ್ಲ, ನಾನು ಹೆಂಗೆ ಬೆಳೆದೆ ಅಂತ. ಸೊ ಮಾಡ್ತಿದ್ದೀನಿ ನಾನು ನನ್ನ ವೀಡಿಯೋಸ್ನ. ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ಸ್ ಬರ್ತಿರುತ್ತೆ, ಬೇಬಿ ಬಗ್ಗೆ, ನಮ್ಮ ಬಗ್ಗೆ. ಸೊ ನಿಮ್ಗೆ ಏನಾದರೂ ತಿಳ್ಕೊಬೇಕು ಅಂದರೂ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಲವ್ ಯು ಆಲ್. ಬೇಗ ನನ್ನ ಮಗ ರಿಕವರ್ ಆಗಲಿ ಅಂತ ದೇವರ ಹತ್ರ ಕೇಳ್ಕೊಳ್ಳಿ ಎಲ್ಲರೂ. ಬ್ಲೆಸ್ ಮಾಡಿ. ಥ್ಯಾಂಕ್ ಯು. ಬಾಯ್. ಸೇ ಬಾಯ್. ಸೇ ಬಾಯ್. ಅಲ್ಲಿ say bye. Say bye. Hi. Bye. I love you all. ಅಂಡ್ ಯಾವಾಗ ಡೇಂಜರ್ ಸೈನ್ ಅಂದ್ರೆ ಈ ತರ ಬೇಬಿ ಆಕ್ಟಿವ್ ಆಗಿಲ್ಲ, ತುಂಬಾ ಫೀವರ್ ಬಂದು ಸುಸ್ತಾಗಿ ಮಲ್ಕೊಬಿಟ್ಟಿದೆ ಅಂದ್ರೆ ಪ್ಲೀಸ್ ಕನ್ಸಲ್ಟ್ ಯುವರ್ ಪೀಡಿಯಾಟ್ರಿಷಿಯನ್. ನಿಮ್ಗೆ ಏನೇ ಡೌಟ್ಸ್ ಇದ್ರು ಪ್ಲೀಸ್ ಕನ್ಸಲ್ಟ್ ಯುವರ್ ಪೀಡಿಯಾಟ್ರಿಷಿಯನ್ಸ್. ಆಕ್ಟಿವ್ ಆಗಿದ್ದಾರೆ ಮಗು ಅಂದ್ರೆ ಪ್ರಾಬ್ಲಮ್ ಇಲ್ಲ, ಆ ಥರ ಹೆದರ್ಕೊಳ್ಳೋಂಗೆ ಏನಿರಲ್ಲ. ಅಕಸ್ಮಾತ್ ಸುಸ್ತಾಗಿದ್ರೆ ಪೀಡಿಯಾಟ್ರಿಷಿಯನ್ ಕನ್ಸಲ್ಟ್ ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್.